ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ವ್ಲಾಗ್ಸ್. ಫ್ರೆಂಡ್ಸ್, ಇವಾಗ ಟೈಮ್ ಬಂದು ಒಂದು 2 o'clock ಆಯಿತು. ನಾನು ಇನ್ನೂ ಊಟಕ್ಕೆ ಹೋಗಿಲ್ಲ. ಹಾಗೆ ಮೊನ್ನೆ ನಿನ್ನೆ ಎಲ್ಲ ಯಾವುದೂ ವ್ಲಾಗ್ ಮಾಡಿಲ್ಲ. ಹಾಗಾಗಿ ಇವತ್ತು ಸಂಡೇ, ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಆಗಿದೆ, ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಶುಕ್ರವಾರ ಯಾವುದೇ ಥರದ್ದು ವ್ಲಾಗ್ ಮಾಡಿಲ್ಲ, ಯಾಕಂದರೆ ಅವತ್ತು ಗೆಸ್ಟ್ ಇದ್ದರು, ಹಾಗಾಗಿ ಮಾಡೋಕ್ಕಾಗಿಲ್ಲ. ಹಾಗೆ ಶನಿವಾರ ನಿನ್ನೆ ಕೂಡ ತುಂಬ ಗೆಸ್ಟ್ ಇದ್ದರು, ಹಾಗಾಗಿ ನನಗೆ ವ್ಲಾಗ್ ಮಾಡೋಕ್ಕೇ ಆಗಿಲ್ಲ. ಯಾಕಂದರೆ ತುಂಬ ಕೆಲಸ, ಆ ಕಡೆ ಈ ಕಡೆ ಓಡಾಟ, ಡೆಕೋರೇಷನ್ ಅದು ಇದು ಅಂತ ಆಗೋಯಿತು. ಯಾಕಂದರೆ ಬರ್ತಡೇ ಸೆಲೆಬ್ರೇಷನ್ದೆಲ್ಲ ಡೆಕೋರೇಷನ್ ಎಲ್ಲ ಮಾಡಿಸ್ಬೇಕಿತ್ತು. ಹಾಗಾಗಿ ತುಂಬ ಓಡಾಟ, ಕೆಲಸ ಎಲ್ಲ ಜಾಸ್ತಿ ಇರೋದ್ರಿಂದ ನಿನ್ನೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಮತ್ತು ನಿನ್ನೆ ಮತ್ತು ಮೊನ್ನೆ ಯಾಕಂದರೆ ವೀಕೆಂಡ್ ಅಲ್ವಾ, ಫುಲ್ ಇದ್ದಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಾಕಂದರೆ 2 ದಿನ ಗ್ಯಾಪ್ ಆಗಿಬಿಡ್ತು, ಯಾವುದೋ ವ್ಲಾಗ್ ಇರಲಿಲ್ಲ. ಹಾಗಾಗಿ ಇವತ್ತು ಮಾಡೋಣ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಇದು ಹೇಗೆ ಹೋಗುತ್ತೆ ಅಂತ ವ್ಲಾಗು. ನನ್ನ ಚಾನಲ್ ಹೆಂಗೆ ನನಗೆ ಅರ್ಥನೇ ಆಗ್ತಾಯಿಲ್ಲ, ಹೇಗೆ ಗ್ರೋ ಆಗುತ್ತೆ ನನ್ನ ಚಾನಲ್ ಅಂತ. ಯಾಕಂದರೆ ನೋಡೋಣ ಎಷ್ಟು ದಿನ ತೊಗೊಳುತ್ತೆ, ನೋಡೋಣ. ನೋಡೋದವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಕೇಳ್ಕೊಳ್ಳೋದು ಅಷ್ಟೇ, ಇನ್ನೇನು ಕೇಳ್ಕೊಳ್ಳಿ, ವ್ಯೂಸೇ ಬರಲ್ಲ, ಏನು ಮಾಡೋದು. ಓಕೆ, ಈ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಗೈಸ್. ನೀನೆಂದರೆ ಆಸೆಯಲ್ಲ, ಆಕರ್ಷಣೆಯೂ ಅಲ್ಲ, ಮನದೊಳಗೆ ಮೂಡಿದ ಮಧುರವಾದ ಭಾವನೆ ಅಷ್ಟೇ. ಹೇಳಬೇಕು ಅನ್ನಿಸ್ತು ಗಿರಿಗೋಸ್ಕರ, ಹಾಗಾಗಿ ಹೇಳಿದೆ. ದಿಸ್ ಈಸ್ ಫಾರ್ ಯು ಗಿರಿ, ಐ ಲವ್ ಯು. ತುಂಬ ಬಿಸಿಲಿದೆ ನೋಡಿ, ಎಷ್ಟು ಬಿಸಿಲಿದೆ. ನೋಡೋಣ ಇವತ್ತು ಬೊಫೆ ಫುಡ್ ಏನಿದೆ ಅಂತ ನೋಡೋಣ. ತುಂಬ ದಿನ ಆಯಿತು ನಾನು ಆ ಕಡೆ ಹೋಗಿ, ಯಾಕಂದರೆ ನನಗೆ ಈ ಕಡೆ ಆಫೀಸಲ್ಲೇ ಮತ್ತು ಈ ಕಡೆ ರೂಮ್ ಕಡೆನೇ ನನಗೆ ಕೆಲಸ ಆಗುತ್ತೆ ಅಲ್ವಾ. ಹಾಗಾಗಿ ನಾನು ಬೊಫೆ ಹತ್ರ ಹೋಗಿ ಏನೇನು ಐಟಮ್ ಮಾಡಿದ್ದಾರೆ ಅದೆಲ್ಲ ನೋಡೋಕ್ಕೆ ಆಗ್ತಾನೇ ಇರಲಿಲ್ಲ. ಹಾಗಾಗಿ ಇವತ್ತು ಹೋಗ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಕಡಿಮೆ ಇದ್ದಾರೆ ಅಲ್ಲ ಇವಾಗ, ಹಾಗಾಗಿ ಇವತ್ತು ಬೊಫೆಲಿ ಏನಿದೆ, ಬೊಫೆ ಐಟಮ್ ಏನಿದೆ ಅಂತ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಎಷ್ಟು ಬಿಸಿಲಿದೆ ಫುಲ್ಲು. ನಮ್ಮ ರೆಸಾರ್ಟಲ್ಲಿ ಸ್ವಲ್ಪ ನೇಚರು ಚೆನ್ನಾಗಿದೆ, ಆದರೆ ಈ ಥರ ಬಿಸಿಲಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಬೇಜಾರು ನನಗೆ ಅಷ್ಟೇ. ಹಾಗೆ ನಮ್ಮ ರೆಸಾರ್ಟ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಬರೋಕ್ಕೆ, ಸ್ಟೇ ಆಗೋಕ್ಕೆ ಪ್ಲೀಸ್ ನನ್ನ ಕಾಂಟ್ಯಾಕ್ಟ್ ಮಾಡಿ, ನನಗೆ ಕಮೆಂಟ್ ಮಾಡಿ. ಹಾಗೆ ಇಲ್ಲ, ನನ್ನ ಇನ್ಸ್ಟಾಗ್ರಾಮ್ ID ಮೇಘನಾ ಗಿರೀಶ್ ಅಂತ ಇದೆ, ನನಗೆ ಮೆಸೇಜ್ ಮಾಡಿ. ನಿಮಗೇನಾದರೂ ರೆಸಾರ್ಟ್ಗೆ ಬಂದು ಸ್ಟೇ ಆಗೋ ಇಂಟ್ರೆಸ್ಟ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅಭಿ ನೈ ಹುವಾ ರಿಪನ್ ಪಾಪಡ್ ಆ್ಯಂಡ್ ಸ್ಯಾಲಡ್. ಇದೇನಿದು, ಮೋಸ್ಟ್ಲಿ ಪನ್ನೀರ್ ಮಂಚೂರಿಯನ್, ರಸಮ್, ಸಾಂಬಾರ್, ವೈಟ್ ರೈಸ್ ಆ್ಯಂಡ್ ಫ್ರೈಡ್ ರೈಸ್, ಚಿಕನ್ ಗ್ರೇವಿ. ಇಲ್ಲಿ ಬಿರಿಯಾನಿ ಬರುತ್ತೆ, ಇಲ್ಲೊಂದು ವೆಜ್ ಕರಿ ಬರುತ್ತೆ, ಇದೊಂದು ಮಿಸ್ಸಿಂಗ್ ಇದೆ. ಆಮೇಲೆ ಐಸ್ ಕ್ರೀಮ್, ಇಲ್ಲಿ ಕರ್ಡ್ ಆ್ಯಂಡ್ ಪಿಕ್ಕಲ್. ಚಪಾತಿಯಲ್ಲಿ ರೆಡಿ ಆಗ್ತಾಯಿದೆ. 2 o'clockಗೆಲ್ಲ ಲಂಚ್ ರೆಡಿ ಇರುತ್ತೆ. ಇನ್ನೂ ರೆಡಿ ಆಗಿಲ್ಲ, ಅಂದರೆ ಎಲ್ಲ ಫುಲ್ಲು ಬ್ರೇಕ್ಫಾಸ್ಟ್ ಮಾಡಿದ್ದು ಸ್ವಲ್ಪ ಲೇಟ್ ಅಲ್ವಾ, ಹಾಗಾಗಿ ಸ್ವಲ್ಪ ಲೇಟಾಗಿ ಬರ್ತಾರೆ. ಹಾಗಾಗಿ ಇವಾಗ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಆಗಿದೆ, ಇನ್ನೊಂದು 2-3 ಐಟಮ್ ಬರಬೇಕಷ್ಟೇ. ಬೆಳಗ್ಗೆ ಫಿಶ್ಗೆ ಫುಡ್ ಹಾಕಿ ಹೋಗಿರಲಿಲ್ಲ, ಹಾಗಾಗಿ ಇವಾಗ ಹಾಕ್ತಾಯಿದ್ದೀನಿ. ಒಂದು ಮೀನಿಗೆ 2 ಕಾಳು ಅಷ್ಟೇ. ಹಾಯ್ ಗೈಸ್, ಇವಾಗ ನಾನು
ಆಫೀಸಲ್ಲಿದ್ದೀನಿ. ಮನೆಗೆ ಹೋಗಿ ಊಟನ ಮಾಡಿಕೊಂಡು ಹಾಗೆ ಬಂದೆ. ಊಟಕ್ಕೆ ಹೋದವಾಗ ಏನೂ ವ್ಲಾಗ್ ಮಾಡೋಕ್ಕಾಗಿಲ್ಲ. ಹಾಗೆ ಇವಾಗ ಸ್ವಲ್ಪ ನಿಮ್ಮ ಜೊತೆ ಮಾತಾಡೋಣ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ, ವಿಡಿಯೋ ಕ್ಲಿಪ್ ತಗೊತಾ ಇದ್ದೀನಿ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಜನಗಳಂತೂ ಹೇಗೆಲ್ಲ ಮಾತಾಡ್ತಾರೆ ಅಂದರೆ, ನಾವು ಚೆನ್ನಾಗಿದ್ರೂ ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದರೂ ಮಾತಾಡ್ತಾರೆ. ಏನಾಗ್ಬಿಟ್ಟಿದೆ ಅಂದರೆ ಜನಕ್ಕೆ ನಾವು ಹೇಗಿದ್ದರೂ ಏನಾದರೂ ಒಂದು ಹೇಳೇ ಹೇಳ್ತಾರೆ. ಕೊಂಕು ಮಾತಿರುತ್ತೆ. ಇವಾಗ ನಾವು ಸರಿ ಇದ್ದೀವಿ ಅಂದರೆ ಹಿಂದೆ ಹೋಗ್ಬಿಟ್ಟು ಅವ್ರು ಸರಿ ಅಂದರೆ ಅವರು ಹಾಗೆ ಹೀಗೆ ಅಂತ ಹೇಳ್ತಾರೆ. ಜನದ ಬಾಯಂತೂ ಮುಚ್ಚೋಕೆ ಆಗಲ್ಲ, ಹಾಗಾಗ್ಬಿಟ್ಟಿದೆ ಪರಿಸ್ಥಿತಿ. ಇವಾಗ ಮದುವೆ ಆಗಿದೆ ಅಂದ ತಕ್ಷಣ, ಮದುವೆ ಆಗಿದ ತಕ್ಷಣ ಇನ್ನೂ ಮಗು ಇಲ್ಲ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮಗೆ ಯಾವಾಗ ಮಾಡ್ಕೋಬೇಕು, ನಮ್ಮ ಮನಸ್ಥಿತಿ ಏನು, ಅದು ನಮಗೆ ಗೊತ್ತಿರುತ್ತೆ, ಅದು ಬೇರೆಯವರಿಗೆ ಗೊತ್ತಿರಲ್ಲ. ಬಟ್ ಅವರು ಹೇಳೋದು ಹೇಗಿರುತ್ತೆ, ಈಗಲೇ ಮದುವೆ ಆದ ತಕ್ಷಣ ಮಗು ಮಾಡ್ಕೊಬಿಡ್ಬೇಕು, ಇಲ್ಲಾಂದರೆ ಆಮೇಲೆ ಆಗಲ್ಲ. ಏನು ಲಾಜಿಕ್ಕೋ ಗೊತ್ತಿಲ್ಲ. ಹಾಗಾದರೆ ಲವ್ ಮಾಡಿಕೊಂಡು ಮದುವೆ ಆಗಿಲ್ಲ, ದೂರ ದೂರ ಇದ್ದಿದ್ರೆ ಅದು ಹೇಗಿರ್ತಿತ್ತು? ಆವಾಗ ನಾವು ಆವಾಗ ಕೇಳ್ತಾ ಇದ್ರ? ಇಲ್ಲ ತಾನೇ. ಆವಾಗ ಮದುವೆ ಮಾಡ್ಕೊಳ್ಳಿ, ಮದುವೆ ಯಾವಾಗ ಅಂತ ಕೇಳ್ತಾಯಿದ್ರು. ಮದುವೆ ಆದಮೇಲೆ ಮಗು ಮಾಡ್ಕೊಂಡಿಲ್ಲ ಅಂದರೆ ಮಗು ಯಾವಾಗ ಅಂತ ಕೇಳ್ತಾರೆ. ನಮಗೆ ನಮ್ಮದೇ ಆದ ಒಂದು ಕಮಿಟ್ಮೆಂಟ್ಸ್ಗಳು ಇರ್ತವೆ. ನಾವೇ ಏನೋ ಲೈಫಲ್ಲಿ ಆಸೆ ಪಟ್ಟಿರ್ತೀವಿ, ಅದನ್ನು ಮೊದಲು ಮಾಡ್ಕೊಳ್ಳೋಣ, ಆಮೇಲೆ ಮಗುವೆಲ್ಲ ಆದಮೇಲೆ ಆಗಲ್ಲ, ಫಸ್ಟು ಅದನ್ನು ಮುಗಿಸ್ಕೊಳ್ಳೋಣ ಅಂತ ನಮ್ಮ ಮೈಂಡಲ್ಲಿ ಇರುತ್ತೆ. ಬಟ್ ಮದುವೆ ಆದ ತಕ್ಷಣ ಮಗು ಆಗಲೇಬೇಕು ಅನ್ನೋದು ಯಾವ ರೂಲ್ಸು ಇಲ್ಲ. ಬಟ್ ನಾನು ಅದು ತಪ್ಪು, ಮದುವೆ ಆದ ತಕ್ಷಣ ಮಗು ಮಾಡ್ಕೋಬೇಕು ಅಂತ ಹೇಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅವರವರ ಮನಸ್ಥಿತಿಗೆ ಅದು ಆಗಿರುತ್ತೆ. ಅವ್ರವ್ರ ಮನಸ್ಥಿತಿಗೆ ಹೇಗೆ ಅನಿಸುತ್ತೋ ಆ ಥರದಲ್ಲಿ ಅವರು ನಡ್ಕೋಬೇಕಾಗುತ್ತೆ. ಹಾಗಂದ ಮಾತ್ರಕ್ಕೆ ಅವರಿಗೆ ಮಗು ಆಗಿಲ್ಲ ಅಂತ ತುಂಬ ಕೀಳಾಗಿ ಮಾತಾಡೋದು, ಈ ಥರ ಎಲ್ಲ ಮಾತಾಡೋದು ತುಂಬ ತಪ್ಪು ಅಂತ ಅನಿಸುತ್ತೆ. ನಿಜವಾಗ್ಲೂ ಏನನ್ಸುತ್ತೆ ಅಂದರೆ, ಹಾಗಾದರೆ ನಮ್ಮ ಕ್ಯಾರಿಯರ್ ನಮ್ಮ ಜೀವನ ನಾವು ಮಾಡ್ಕೊಂಡು ಹೋಗ್ತೀವಿ, ಹೇಳೋರು ಯಾರು ಬಂದು ನಮ್ಮನ್ನು ನೋಡ್ಕೊಳ್ಳಲ್ಲ, ನಮ್ಮನ್ನು ಸಾಕಲ್ಲ, ನಮ್ಗೆ ಅನ್ನ ಹಾಕಲ್ಲ. ನಾವು ದುಡಿದ್ಬಿಟ್ಟು ನಮ್ಮ ಜೀವನನ ನೋಡಿಕೊಂಡು ಮುಂದಿನ ಜೀವನನೂ ತಲೆಯಲ್ಲಿ ಇಟ್ಕೊಂಡು ನಾವು ಕೂಡ ಏನೋ ಒಂದು ಮಾಡೋಣ ಅಂತ ಹೋಗ್ತಾ ಇರ್ತೀವಿ. ಬಟ್ ಅದಕ್ಕೆ ವಿರುದ್ಧವಾಗಿ ಜನಗಳ ಮಾತುಗಳು ಏನಾಗ್ಬಿಡುತ್ತೆ ಅಂದರೆ ತುಂಬ ಕುಗ್ಸುತ್ತೆ ಮನಸ್ಸನ್ನು, ಹಾಗೆ ಮೈಂಡನ್ನು. ಜನಗಳು ತುಂಬಾ ಕೀಳಾಗಿ ಮಾತಾಡ್ತಾರೆ. ಬಟ್ ಮಾಡ್ಕೊಳ್ಳಿ ಅಂತ ಹೇಳೋರು ಯಾರೂ ಬರಲ್ಲ. ಸಾಕೋಕ್ಕೆ ನಾವೇ ಸಾಕಬೇಕು, ನಾವೇ ದುಡ್ಡು ಖರ್ಚು ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಜೀವನ ರೂಪಿಸ್ಕೊಳ್ಳೋಕ್ಕೆ ನಾವೇ ದುಡಿಬೇಕು. ನಾನು ನನ್ನ ಗಂಡ ಅಂತ ನಾವು ನೋಡ್ಕೊಂಡು ಹೋಗಬೇಕು ಹೊರತು ಬೇರೆದು ಯಾರೋ ಬಂದ್ಬಿಟ್ಟು ನಮ್ಮ ಸಂಸಾರನ ತೂಗಿಸ್ಕೊಂಡು ಹೋಗಲ್ಲ. ಹಾಗಾಗಿ ಈ ಥರ ವಿಷಯಗಳೆಲ್ಲ ಬಂದವಾಗ ಗಂಡ ಹೆಂಡತಿ ಎಷ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬೊಬ್ಬರು ಆ ಥರ ಮಾತಾಡುವಾಗೆಲ್ಲ ಒಂದೊಂದು ಸತಿ ಏನನ್ಸುತ್ತೆ, ಒಬ್ಬೊಬ್ಬರು ಏನೋ ತುಂಬ ಕೊಂಕಾಗಿ ಮಾತಾಡ್ತಾರೆ, ಇನ್ನು ಮಗು ಮಾಡ್ಕೊಂಡಿಲ್ಲ ಹಾಗೆ. ನಿಜವಾಗ್ಲೂ ಸತ್ತು ಹೋಗಬೇಕು ಅಂತ ಅನಿಸುತ್ತೆ. ಏನಕ್ಕೆ ಸತ್ತು ಹೋಗ್ಬಿಡೋಣ ಅಂತ ಅನಿಸುತ್ತೆ. ಬಟ್ ಇನ್ನೊಂದು ಸತಿ ಯೋಚನೆ ಮಾಡಿದವಾಗ ಹೇಳೋರು 1000 ಅಂದ್ಕೊಳ್ಳಿ, ನಾನೇನಕ್ಕೆ ತಲೆ ಕೆಡಿಸ್ಕೋಬೇಕು, ನಮ್ಮ ಜೀವನ ನಾವು ರೂಪಿಸ್ಕೊಂಡು ಆಮೇಲೆ ನಮ್ಮ ಮುಂದಿನ ಜೀವನನೂ ಕಡೆನೂ ನಾವು ಹೋಗೋಣ ಅಂತ ಅನಿಸುತ್ತೆ. ಬಟ್ ಒಂದೊಂದು ಸತಿ ಮನಸ್ಸು ತುಂಬ ಕೂಗುತ್ತೆ. ಈ ಥರ ಆಗುತ್ತೆ. ಜನಗಳ ಬಾಯಿ ಮುಚ್ಚೋದು ತುಂಬ ಕಷ್ಟ. ಇನ್ನು ಎಷ್ಟು ದಿನ ಹೀಗೆ ಆಗುತ್ತೆ ನೋಡೋಣ. ನನ್ನ ಮನಸ್ಸಲ್ಲಿರೋ ಮಾತನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊತಾ ಇರೋದು ಇಷ್ಟೇ ಗೈಸ್. ತುಂಬ ಬೇಜಾರಾಗ್ತಾಯಿತ್ತು, ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಓಕೆ ಗೈಸ್, ನಾನು ಆಮೇಲೆ ಸಿಗ್ತೀನಿ ನಿಮಗೆ.
छोटा बच्चा ए क्यों रे खेलने के लिए रोड ಇವತ್ತಂತೂ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಯಾಕಂದರೆ ಗೂಗಲ್ ರಿವ್ಯೂ ನನ್ನೇ ಹೆಸರು ಬಂದಿದೆ ಎಲ್ಲ ಫುಲ್. ಇವತ್ತು ವಿ ನೇಚರ್ ರೆಸಾರ್ಟ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಗೂಗಲ್ ರಿವ್ಯೂಸಲ್ಲಿ ಗೊತ್ತಾಗುತ್ತೆ. ಇವತ್ತು ಬಂದಿರೋ ರಿವ್ಯೂಸಲ್ಲಿ ನನ್ನ ಹೆಸರೇ ಬಂದಿದೆ ಫುಲ್, ಎಲ್ಲ ಬೇರೆ ಯಾರ್ದು ಹೆಸರು ಬಂದಿಲ್ಲ. ಯಾಕಂದರೆ ನಾನು ನಿನ್ನೆ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ ಬಿಡಿ. ಯಾಕಂದರೆ ಅಷ್ಟು ನಾನು ಹೆಲ್ಪ್ಫುಲ್ ಆಗಿದ್ದೆ ಗೆಸ್ಟ್ಗಳಿಗೆ. ಹಾಗಾಗಿ ತುಂಬ ಖುಷಿ ಆಯಿತು ಎಲ್ಲ ನನ್ನ ಹೆಸರೇ ನೋಡಿಬಿಟ್ಟು. ಸೊ ಗೈಸ್, ಇವಾಗ ಟೈಮ್ ಬಂದು 8:30 ಆಗಿದೆ. ಇನ್ನು ಏನೋ ಅಡುಗೆ ಮಾಡಿಲ್ಲ, ನಾನು ಮಾಡ್ತಾ ಇದ್ದಾರೆ ಮುದ್ದೆನ. ಬಟ್ ನನಗೆ ಇವತ್ತು ಮುದ್ದೆ ತಿನ್ನೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಪಲಾವ್ ತಿನ್ನೋಣ ಅನಿಸ್ತಾ ಇದೆ. ನಾನು ಅದೇ ಲಾಸ್ಟ್ ಒಂದು ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ. ಸಿಂಪಲಾಗಿ ಪಲಾವ್ ಮಾಡ್ಕೊಳ್ಳೋ ಥರ ಅವರೆಕಾಳು ಸೀಸನ್ ಇರೋ ತನಕ ಅದನ್ನು ಮಾಡ್ಕೊಳ್ಳೋಣ. ಆಮೇಲೆ ಅವರೆಕಾಳು ಸೀಸನ್ ಮುಗಿದ್ಮೇಲೆ ಅದು ಮಿಸ್ ಮಾಡ್ಕೊತೀವಿ. ಅದಕ್ಕೋಸ್ಕರ ಬಟಾಣಿ ಕಾಳು ಹಾಕಿ ಮಾಡೋದು ಇದ್ದೇ ಇದೆ. ಅವರೆಕಾಳು ಸೀಸನ್ ಇದ್ದಾಗ ಅವರೆಕಾಳು ಹಾಕಿಬಿಟ್ಟು ಏನು ತರಕಾರಿಗಳನ್ನ ಹಾಕಿ ಸಿಂಪಲಾಗಿ ಟೇಸ್ಟಿಯಾಗಿ ಪಲಾವ್ನ ಮಾಡ್ಕೊಂಡು ತಿನ್ನೋಣ ಅಂತ, ಹಾಗೆ ಪಲಾವ್ ತಿನ್ನೋಣ ಅಂತ ತುಂಬ ಅನ್ನಿಸ್ತಾ ಇದೆ ಇವತ್ತು. ಯಾಕಂದರೆ ತುಂಬ ದಿನ ಆಯಿತು ಅಲ್ವಾ. ಲಾಸ್ಟ್ ಅದು ವ್ಲಾಗ್ ಮಾಡಾದಮೇಲೆ ಮತ್ತೆ ಮಾಡಿಲ್ಲ. ಹಾಗಾಗಿ ನನಗೆ ತುಂಬ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಅದಕ್ಕೋಸ್ಕರ ಇವತ್ತು ಪಲಾವ್ ಮಾಡಬೇಕು. ಏನು ರೆಸಿಪಿ ತೋರಿಸಲ್ಲ, ಯಾಕಂದರೆ ಆಲ್ರೆಡಿ ನಾನು ತೋರಿಸಿದ್ದೀನಿ ಅಲ್ವಾ. ಹಾಗಾಗಿ ಏನು ರೆಸಿಪಿ ತೋರಿಸಲ್ಲ. ಹಾಗೆ ಇವಾಗ ಮುದ್ದೆ ಮಾಡ್ತಾಯಿದ್ದಾರೆ. ಮುದ್ದೆ ಮಾಡಾದಮೇಲೆ ನಾನು ಪಲಾವ್ನ ಮಾಡಿಕೊಂಡು ತಿಂದುಬಿಟ್ಟು ಆಮೇಲೆ ಮಲ್ಕೋಬೇಕು. ಇನ್ನೇನು ನಾಳೆ ಸೋಮವಾರ ನಾರ್ಮಲ್ ಡ್ಯೂಟಿಗೆ ಹೋಗಬೇಕು. ನಾಳೆ ಲೀವ್ ಹಾಕ್ಕೊಂಡಿಲ್ಲ, ಮಂಗಳವಾರ ಹಾಕ್ಕೊಡ್ತೀನಿ. ಮಂಗಳವಾರ ಸ್ವಲ್ಪ ಪಾರ್ಲರ್ಗೆ ಹೋಗಬೇಕು. ನಾಳೆ ಸ್ಯಾಲ್ರಿ ಡೇ ಅಲ್ವಾ, ಹಾಗಾಗಿ ನಾನು ಕೆಲಸಕ್ಕೆ ಹೋಗಬೇಕು ನಾಳೆ. ಯಾಕಂದರೆ ಯಾರ್ಯಾರು ಅಡ್ವಾನ್ಸ್ ಇಸ್ಕೊಂಡಿದ್ದಾರೆ ಮತ್ತು ಅಟೆಂಡೆನ್ಸ್ ಎಲ್ಲ ಕೊಡಬೇಕು. ಹಾಗಾಗಿ ಮತ್ತು ನಾಳೆ ನಾನು ಲೀವ್ ಹಾಕಿದ್ರೆ ಮತ್ತು ಸ್ಯಾಲ್ರಿ ಹೋಲ್ಡ್ ಆಗಿರುತ್ತೆ. ಪಾಪ ಹುಡುಗರು ತುಂಬ ವೆಯ್ಟ್ ಮಾಡ್ತಾ ಇರ್ತಾರೆ ಅಲ್ವಾ ಸ್ಯಾಲ್ರಿಗೋಸ್ಕರ. ಹಾಗಾಗಿ ನಗಿರಿ ಬಂದಿದ್ದರು ಮನೆಗೆ, ಏನು ಲೆಕ್ಕೆಲ್ಲ ಬರೀತಾ ಕೂತಿದ್ರು ನಾನು ಲೈವ್ ಮಾಡಬೇಕಾದ್ರೆ. ಅದಾದಮೇಲೆ ನಾನು ಆಚೆ ಹೋಗಿ ನೋಡಿದ್ರೆ ಅವ್ರಿಗಿಲ್ಲ, ಹೋಗಿದ್ದಾರೆ ಅವರು, ಮತ್ತೆ ಅಂಗಡಿಗೆ ಹೋಗಿದ್ದಾರೆ. ಮತ್ತು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಓಕೆ, ನಾನು ಆಮೇಲೆ ಸಿಗ್ತೀನಿ ನಿಮಗೆ. ಊಟ ಎಲ್ಲ ಮಾಡಿ ಪಲಾವೆಲ್ಲ ಫಸ್ಟು ಪಲಾವ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ತಿಂದ್ಬಿಟ್ಟು ಬಿಸಿ ಬಿಸಿಯಾಗಿ ಅನ್ನ ತಿಂದ್ಬಿಟ್ಟು ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ, ಆಯಿತಾ? ಹಾಯ್ ಗಾಯ್ಸ್, ಎಲ್ಲ ಊಟ ಎಲ್ಲ ಮುಗಿಸಿ ಇವಾಗ ಮಲಗಬೇಕು. ಹಾಗೆ ಇವತ್ತಿನ ಬ್ಲಾಗ್ ಕೂಡ ಚಿಕ್ಕ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ, ಯಾಕಂದರೆ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಎಲ್ಲ ವೀಡಿಯೋಸ್ನ ಓಪನ್ ಮಾಡಿ ಫುಲ್ಲಾಗಿ ನೋಡಿ, ಸ್ಕಿಪ್ ಮಾಡ್ದೇ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.